ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಈಗ ನಿಮ್ಮ ಮುಂದೆ ಮತ್ತೊಂದು ತಂಡ ಮತ್ತೊಂದು ಸ್ಕಿಟ್ಟಿನೊಂದಿಗೆ ಬರ್ತಾ ಇದೆ. ಅದ್ಭುತವಾದದ್ದು ಆತ್ಮಲಿಂಗ. ಈ ಆತ್ಮಲಿಂಗ ಸ್ಕಿಟ್ಟಲ್ಲಿ ಏನಿದೆ, ಆತ್ಮಲಿಂಗದ ಒಟ್ಟಾರೆ ಉದ್ದೇಶ ಏನು, ಈಗ ನಿಮ್ಮ ಮುಂದೆ. ದಶಗ್ರೀವ, ಲಂಕಾಧೀಶ್ವರ, ನೀಲಕಂಠ ಪರಮೇಶ್ವರ, ಹರ ಹರ ಮಹಾದೇವ, ನಿನ್ನ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು. ದಶಗ್ರೀವ, ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ. ನಿನ್ನನ್ನು ರಾಮ ಅಂದರೆ ನಿನ್ನ ಕೂಗಾಟ 3 ಲೋಕದಲ್ಲಿಯೇ ಪ್ರತಿಧ್ವನಿಸಿದ ಕಾರಣ ಇಂದಿನಿಂದ ನೀನು ರಾವಣ ಅನ್ನೋ ಹೆಸರಿನಿಂದ ಜಗದ್ವಿಖ್ಯಾತನಾಗುತ್ತೀಯ. ಧನ್ಯೋಸ್ಮಿ ಸ್ವಾಮಿ. ಆದರೆ ಏನಾಯಿತು ರಾವಣ? ಏನಾದರೂ ಸಂದೇಹವೇ ಅಥವಾ ಗೊಂದಲವೇ? ಏನಿಲ್ಲ ಪ್ರಭು, ಯಾರೇ ಏನೇ ಕೇಳಿದರೂ ಇಲ್ಲ ಎನ್ನದೆ ಕಲಿಸುವ ಕರುಣಾಕರ ನಿನ್ನನ್ನು 3 ಲೋಕಗಳು ಕೊಂಡಾಡುತ್ತವೆ. ಆದರೆ ಮತ್ತೆ ಏನಾಯಿತು ರಾವಣ? ಮಾದೇವ, ನನ್ನ ಪ್ರಾರ್ಥನೆಯಿಂದ ನೀನು ಸಂಪ್ರೀತನಾಗಿರೋದು ನಿಜ ಅಂದರೆ ನನಗೆ ಒಂದು ವರವನ್ನು ಕೊಡು. ನಾನು ಈಗಾಗಲೇ ದೇವದಾನವ, ಯಕ್ಷ, ಗಂಧರ್ವ, ಕಿನ್ನರ, ನಾಗರಿಂದ, ಸಾವಿರ ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದೇನೆ. ಆದರೂ ನಾನು ಅಮರನಲ್ಲ. ಹಾಗಾಗಿ ನನಗೆ ಬ್ರಹ್ಮದೇವನ ಸಂಕಲ್ಪ ಬೇಡಿದೆ. ಅದಕ್ಕಿಂತ ಹೆಚ್ಚಾಗಿ ಆಯುಷ್ಯವನ್ನು ಕೊಡು. ನೇರವಾಗಿ ಏನು ಬೇಕು ಅದನ್ನು ಕೇಳು ರಾವಣ. ನಿನಗೆ ತಿಳಿಯೋದು ಏನಿದೆ ಪ್ರಭು, ಆದರೂ ಕೇಳುತ್ತೇನೆ. ಅದು ಅದು ಕೇಳು ರಾವಣ. ನನಗೆ ನಿನ್ನ ಆತ್ಮಲಿಂಗವನ್ನು ದಯಪಾಲಿಸು ಪ್ರಭು. ದಾಸ್ತು ರಾವಣ. ಸರಿಯಾದ ವರವನ್ನೇ ಬೇಡಿದ್ದೀಯ. ಇದು ನಿನ್ನಲ್ಲಿರುವವರೆಗೂ ನಿನ್ನ ಕೋರಿಕೆಯಂತೆ ನಿನಗೆ ಸಾವು ಲಭಿಸುವುದಿಲ್ಲ. ಇದರಿಂದ ನೀನು ಅತಿ ಮಾನಸವಾದ ಶಕ್ತಿಯನ್ನೇ ಪಡೆಯುತ್ತೀಯ. ಆದರೆ ಒಂದು ಮಾತು ನೆನಪಿರಲಿ.
ಆತ್ಮಲಿಂಗಕ್ಕೆ ಪೂಜೆ ನೀಡುತ್ತಾಳೆ. ಏನಿದು ಸಂದೇಶ ಮಾಡಲ್ಲ? ನಾನು ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು, ಆದ್ರೆ ಈ ಲಿಂಗಕ್ಕೆ ಕೆಳಗೆ ಬರುತ್ತೇ ಇಲ್ಲ. ಏನ್ ಮಾಡಲಿ? ಏನ್ ಮಾಡಲಿ? ಹಾ, ಒಟ್ಟು ಒಟ್ಟು ಏನಿಲ್ಲ, ಒಟ್ಟು ನಿನ್ನಿಂದ ನನಗೆ ಒಂದು ಉಪಕಾರ ಆಗಬೇಕಿತ್ತು. ನನ್ನಿಂದ ನಿನಗೆ ಉಪಕಾರವೇ? ಸಮಯವಿಲ್ಲ. ಆದರೂ ಪರವಾಗಿಲ್ಲ, ಹೇಳು. ಸಂಧ್ಯಾ ಸಮಯವಾದುದರಿಂದ ನಾನು ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ದಯಮಾಡಿ ಕೆಲ ಸಮಯ ಈ ಆತ್ಮಲಿಂಗಕ್ಕೆ ಬಿಡಿದು ನಿಂತರೆ ನಾನು ಬೇಗ ಬಂದು ಬಿಡುತ್ತೇನೆ. ನಾನಿಲ್ಲೇ ಎಲ್ಲಾದರೂ ಇಟ್ಟು ಹೋಗಲ್ಲ, ಇದನ್ನೇ ಹೇಳ್ತಾರೆ. ಹಾಗೆ ಮಾಡಲು ಸಾಧ್ಯವಿಲ್ಲಪ್ಪ. ಈ ಆತ್ಮಲಿಂಗಕ್ಕೆ ಭೂಸ್ಪರ್ಶ ಆದರೆ ಭಾರಿ ಅನಾಹುತವಾಗುತ್ತದೆ. ನನ್ನ ಕೈಗೆ ಕೊಟ್ಟರೆ ಅನಾಹುತ ಆಗುವುದಿಲ್ಲವೇ? ಖಂಡಿತ ಇಲ್ಲ. ಅದೇಗೆ? ನಿನ್ನ ಮಾತಿನಲ್ಲೇ ನಿನ್ನ ರುಜುತ್ವ ಸ್ವಭಾವ ಹೊರಹೊಮ್ಮುತ್ತಿದೆ. ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದ್ದರೆ ಕೊಡಬಹುದು. ಅದಾಗೆ ನಿನ್ನ ಹೆಸರೇನು? ಗಣೇಶ ಭಟ್ಟ. ಗಣೇಶ ಭಟ್ಟ? ಭಲೆ ಭಲೆ, ಪುಟ್ಟ ಗಣಪತಿಯಂತೆ ಇದೆಯಾ. ನಿನ್ನ ತಂದೆ ಹೆಸರೇನು? ಶಂಕರ ಭಟ್ಟ. ಶಂಕರ ಭಟ್ಟ? ಭಲೆ, ನಿಮ್ಮಿಬ್ಬರ ಹೆಸರು ಸಂಪ್ರದಾಯಬದ್ಧವಾಗಿದೆ. ಬೇಗ ತೆಗೆದುಕೋ. ಅಯ್ಯ, ಇದೇನಯ್ಯ ಬ್ರಹ್ಮಾಂಡವಾದ? ಇದರಲ್ಲಿ ಇಡೀ ಬ್ರಹ್ಮಾಂಡವೇ ಆಗಿದೆ. ಆ ಬ್ರಹ್ಮಾಂಡ ನಾಯಕನ ನಾಮೋಚ್ಚರಣೆ ಮಾಡು. ನಿನ್ನ ಕರ್ಮದ ಹೊರೆ ಹಗುರವಾಗಿ ದುಗುಣವಾಗುತ್ತದೆ. ಎಲ್ಲಿ ಓಂ ನಮಃ ಶಿವಾಯ ಎಂದು ಹೇಳು. ಓಂ ನಮಃ ಶಿವಾಯ. ಹೌದಯ್ಯ, ಈಗ ಉಳುಕಲ್ಲಿಗಿಂತಲೂ ಹಗುರವಾಗಿದೆ. ಪಂಚಾಕ್ಷರಿ ಮಂತ್ರದ ಮಹಿಮೆನೇ ಹಾಗೆ. ಅಯ್ಯ, ಹ? ನನಗೂ ಅರ್ಘ್ಯ ಪ್ರದಾನಕ್ಕೆ ಸಮಯವಾಗುತ್ತದೆ. ಬೇಗ ಬಂದುಬಿಡು. ನಾನು ಸಮಯ ನೋಡಿಕೊಂಡು 3 ಸಲ ಕೂಗುತ್ತೇನೆ. ಅಷ್ಟರಲ್ಲಿ ಬರದಿದ್ದರೆ ಈ ಲಿಂಗಕ್ಕೆ ನಾನೇನೇ ಇಲ್ಲ. ಅಲ್ಲ, ಬೇಗ ಬಂದು ಬಿಡುತ್ತೇನೆ. ಅಯ್ಯ ಗಣೇಶ, ಪರಮಶಿವನ ಆತ್ಮನೆಂದರೆ ಸಾಮಾನ್ಯವಲ್ಲ. ಅದು ಯಾರ ಬಳಿ ಇರ್ತದೋ ಅವರನ್ನು ತ್ರಿಮೂರ್ತಿಗಳಿಂದಲೂ ಸರಿಸಿಕೊಳ್ಳಲಿಲ್ಲ. ದೇವತೆಗಳ ಕೈಲಿದ್ದರೆ ಬಳಿ ಚೆಲ್ಲಬಹುದು, ಆದರೆ ಈ ರಾಷ್ಟ್ರದ ಕೈಲಿದ್ದರೆ ಖಂಡಿತ ಜಗದ ವಿನಾಶ. ನಾರಾಯಣ ನಾರಾಯಣ. ಹೌದಾ? ಅದು ಎಲ್ಲರಿಗೂ ಸಾಧ್ಯವಿಲ್ಲ. ನಾನೀಗಲೇ ಇದನ್ನು ತೆಗೆದುಕೊಂಡು ಕೈಲಾಸಕ್ಕೆ ಹೊರಡುತ್ತೇನೆ. ಬೇಡ ಬೇಡ, ಇದೇ ಸೂಕ್ಷ್ಮವಾದ ಸ್ಥಳ. ಇಟ್ಟು ಹೋಗು. ಇದಬೇಕಾ? ಇಡು ಗಣೇಶ. ನಾರಾಯಣ ನಾರಾಯಣ. ಇದಬೇಕಾ? ಇಡು ಗಣೇಶ. ನಾರಾಯಣ ನಾರಾಯಣ. ಹಾಗಾದರೆ ನಾನು ಈಗಲೇ ಅವನನ್ನು ಕೂಗುತ್ತೇನೆ. ರಾವಣ, ಸ್ವಲ್ಪ ಇಡು ಮಾರಾಯ, ನಾನು ಮರೆಯಾಗ್ತೇನೆ. ನಾರಾಯಣ 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 ನಾರಾಯಣ. ರಾವಣ, ಅಯ್ಯ ರಾವಣ, ಇದು ಕೊನೆಯ ಸಲ ಕೂಗುತ್ತೇನೆ. ರಾವಣ, ಹ? ಒಟ್ಟು ಒಟ್ಟು ಎಂತ ಕೆಲಸ ಮಾಡಿಬಿಟ್ಟೆ? ನನ್ನನ್ನು ನಾಶ ಮಾಡಿಬಿಟ್ಟೆ. ಅಯ್ಯೋ, ನಿರ್ಭಾಗ್ಯ ಪಾಪಿ, ಇನ್ನೇನು ಮಾಡಲಿ? ಅಯ್ಯೋ ರಾಕ್ಷಸ ರಾವಣ, ನನ್ನ ಸಾಯಿಸಲ್ಪಡ್ತಿದ್ದಾನೆ. ಯಾರಾದರೂ ಕಾಪಾಡಿ, ಕಾಪಾಡಿ. ಮಾತಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾರದೆ ವಚನಭ್ರಷ್ಟನಾದೆ. ಪ್ರಾಣ ಹೋದರೂ ಸರಿ, ಈ ಲಿಂಗಕ್ಕೆ ಒಯ್ಯದೆ ಲಂಕೆಗೆ ಕಾಣಲಾರೆ. ಏನಿದು? ನಾನಿದೆ ಎತ್ತರ ಪ್ರಯತ್ನಪಟ್ಟರು ಇದು ಹೇಳುತ್ತಿರುವಲ್ಲ. ಈ ಭುವನ ಮಂಡಲ
ಪ್ರಭು, ನನ್ನನ್ನು ಕ್ಷಮಿಸು. ನಿನ್ನ ಶಕ್ತಿಯಾಗಲಿ ನಿನ್ನ ಭಕ್ತಿಯಾಗಲಿ ಏನೆಂದು ಅರ್ಥ ಮಾಡಿಕೊಳ್ಳದೆ ಮಹಾತ್ಯಾಗ ಮಾಡಿದ್ದೇನೆ. ಮನ್ನಿಸು ದೇವ, ಮನ್ನಿಸು. ಮಹಾಪರಾಕ್ರಮ ರಾವಣ, ಶಾಂತನಾಗು. ಈ ಪ್ರದೇಶದ ಅಪೂರ್ವ ಪುಣ್ಯ ವಿಶೇಷತೆಯಿಂದ ನನ್ನ ತಂದೆ ಆತ್ಮಲಿಂಗವು ರತ್ನವಾಗಿದೆ. ಭಕ್ತಿಯ ಪರಮಾವಧಿಯಿಂದ ಮಾನವ ಕಲ್ಯಾಣ ಸಾಧಿಸಿದ ನಿನ್ನ ಚರಿತ್ರೆ ಅಮರವಾಗಲಿ. ಮತ್ತು ಇಂದಿನಿಂದ ಈ ಪ್ರದೇಶವು ಭೂ ಕೈಲಾಸ ಅಥವಾ ಮುರುಡೇಶ್ವರ ಎಂಬ ಪವಿತ್ರ ಕ್ಷೇತ್ರವಾಗಿ ಸಮಸ್ತ ಜೀವಿಗಳಿಗೂ ಮಂಗಳವಾಗಲಿ. ತಥಾಸ್ತು. ನೋಡಿದ್ರಲ್ಲ, ಆತ್ಮಲಿಂಗದಲ್ಲಿ ರಾವಣನ ತಪಸ್ಸು, ಶಿವ ಕೊಡುವಂತಹ ಆತ್ಮಲಿಂಗ, ಗಣೇಶ ಇನ್ನೊಂದು ವೇಷದಲ್ಲಿ ಬಂದು ಆತ್ಮಲಿಂಗವನ್ನು ಭೂಮಿಗೆ ಸ್ಪರ್ಶಿಸುವ ಹಾಗೆ ಮಾಡಿ ಹೇಗೆ ರಾವಣನಿಂದ ಆ ಲಿಂಗವನ್ನು ಮಾಯವಾಗಿಸ್ತಾನೆ ಅನ್ನೋದನ್ನು ಅದ್ಭುತವಾದ ಒಂದು ವಿಚಾರವನ್ನು ನೀವು ನೋಡಿದಿರಿ.